ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 20ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಮೊದಲು ಕವನಾಳ ರಿಜೆಕ್ಷನ್, ನಂತರ ಕಾರು ಕೈ ಕೊಡ್ತು. ಅದ್ರ ಮೇಲೆ ತುಂಬ ಆಯಾಸ. ರಾಹುಲ್ ದಿಗ್ಭ್ರಮೆಗೊಂಡು ಕಾರಿಗೆ ಹೊರಗಿದ. ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಕವನ ಅವನ ಹತ್ತಿರ ಬಂದು ಲೆಟ್ಸ್ ಬಿ ಅ ಫ್ರೆಂಡ್ ಎಂದು ಹೇಳಿ ಕೈ ಚಾಚಿದಳು. ಕವನ ಅವನನ್ನು ನೋಡಿ ಮುಗುಳ್ನಕ್ಕಳು ಮತ್ತು ರಾಹುಲ್ ಕೂಡ ತನ್ನ ಕೈ ಚಾಚಿ ನಕ್ಕ. ನಂತರ ಕವನ ಮುಗುಳ್ನಗುತ್ತಾ, ಹಾಗಾದ್ರೆ ನಾವು ನಡ್ಕೊಂಡು ಹೋಗೋಣ, ಮಾತಾಡ್ತಾ ನಡೆದ್ರೆ ದಾರಿ ಹೋಗಿದ್ದೇ ಗೊತ್ತಾಗಲ್ಲ. ಹಾಗೇನೆ ಈಗಷ್ಟೇ ಶುರುವಾದ ನಮ್ಮ ಫ್ರೆಂಡ್ಶಿಪ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಎಂದು ಹೇಳಿದಳು. ಅದರೊಂದಿಗೆ ಕವನ ಕಾರಿನಿಂದ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಮುಂದೆ ಸಾಗಲು ಶುರು ಮಾಡಿದಳು. ರಾಹುಲ್ ದಣಿದ ನಗುವಿನೊಂದಿಗೆ ಕವನಾಳ ಸಾಮಾನುಗಳಲ್ಲಿ ಅರ್ಧವನ್ನು ಅವಳ ಕೈಯಿಂದ ತೆಗೆದುಕೊಂಡು ಅವಳ ಹಿಂದೆ ನಡೆಯಲು ಶುರು ಮಾಡಿದ. ಕೆಲವು ಹೆಜ್ಜೆಗಳು ನಡೆಯುತ್ತಾ ಕವನ ತನ್ನ ಮನಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ರಾಹುಲ್ಗೆ ಹೇಳಲು ಸ್ಟಾರ್ಟ್ ಮಾಡಿದ್ಲು. ರಾಹುಲ್ ಸರ್, ನಿಮಗೆ ಯಾವ ರೀತಿ ಹುಡುಗಿ ಬೇಕು ಗೊತ್ತಾ? ಕವನ ಕೇಳಿದಾಗ ರಾಹುಲ್ ನಿರಾಸೆಯ ಸ್ವರದಲ್ಲಿ ಹೇಳಿದ. ನನಗೆ ಬೇಕಾದ ಆ ಹುಡುಗಿ ನನ್ನನ್ನು ರಿಜೆಕ್ಟ್ ಮಾಡಿದ್ಲು. ರಾಹುಲ್ಗೆ ಹೇಳಿ ಕವನಾಳತ್ತ ನೋಡಿದ. ಆದರೆ ಕವನ ಕಣ್ಣುಗಳನ್ನು ಕಿರಿದಾಗಿಸಿ ಅವನತ್ತ ನೋಡಿದಳು. ಇದನ್ನು ನೋಡಿದ ರಾಹುಲ್ ಮನದ ದುಗುಡವನ್ನು ಹತ್ತಿಕ್ಕಿ ತುಂಟತನದಲ್ಲಿ ಕೈಗಳನ್ನು ಬೀಸುತ್ತಾ, ಸಾರಿ ಡಿಯರ್ ಫ್ರೆಂಡ್, ನಾನು ಜಸ್ಟ್ ಜೋಕ್ ಮಾಡಿದೆ ಅಷ್ಟೆ, ಹೀಗೆ ಹೇಳುತ್ತಾ ನಗಲು ಶುರು ಮಾಡಿದ. ಸರಿ, ನನಗೆ ಯಾವ ರೀತಿ ಹುಡುಗಿ ಸರಿ ಅಂತ ಹೇಳು, ರಾಹುಲ್ ಮತ್ತೆ ಕೇಳಿದ. ಅವನ ಮುಂದೆ ನಡೆಯುತ್ತಿದ್ದ ಕವನ ತನ್ನ ಮುಖವನ್ನು ಅವನ ಕಡೆಗೆ ತಿರುಗಿಸಿ ಹಿಂದಕ್ಕೆ ನಡೆದಳು ಮತ್ತು ಸ್ವಲ್ಪ ಯೋಚಿಸಿದ ನಂತರ ಎಚ್ಚರಿಕೆಯಿಂದ ಹೇಳಿದ್ಲು. ತುಂಬ ಬ್ಯೂಟಿಫುಲ್ ಆಗಿರಬೇಕು, ತುಂಬ ಬೋಲ್ಡ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ವಿತೌಟ್ ಫಿಯರ್ ಇರಬೇಕು, ಮುಖ್ಯವಾಗಿ ನಿಮಗಾಗಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರಬೇಕು ಅಂಥ ಹುಡುಗಿ ನಿಮ್ಮ ಲೈಫಲ್ಲಿ ಬರಬೇಕು. ಅವಳ ಲಿಸ್ಟನ್ನು ಕೇಳಿದ ರಾಹುಲ್ ಅವಳನ್ನು ಎಚ್ಚರಿಕೆಯಿಂದ ನೋಡಿ ಹುಬ್ಬುಗಳನ್ನು ಸುಕ್ಕುಗಟ್ಟಿ ಕೇಳ್ದ, ಯಾಕಾಗಿರಬೇಕು? ಆಗ ಕವನ ಮುಗುಳ್ನಗುತ್ತಾ ಹೇಳಿದ್ಲು, ಯಾಕಂದರೆ ನೀವು ತುಂಬ ಸಾಫ್ಟ್, ಇನ್ನೋಸೆಂಟ್ ಆ್ಯಂಡ್ ಕ್ಯೂಟ್ ಆಗಿದ್ದೀರಾ. ಹೀಗಿರುವಾಗ ನಿಮಗೆ ಲೋಕದ ರೀತಿಗಳನ್ನ ಕಲಿಸುವವರು ಯಾರಾದರೂ ಇರಬೇಕು ಅಲ್ವಾ ಎಂದು ಹೇಳುತ್ತಾ ಕವನ ನಗಲು ಶುರು ಮಾಡಿದಳು. ರಾಹುಲ್ ಅವನ ಕೆನ್ನೆಯ ಮೇಲೆ ಬೆರಳು ಇಟ್ಟು ಸ್ವಲ್ಪ ಹೊತ್ತು ಯೋಚಿಸಿದ ನಂತರ, ನನಗೆ ಹುಡುಗರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದರೆ ನನಗೆ ಅಂತಹ ಒಬ್ಬ ಹುಡುಗ ಗೊತ್ತು, ಮತ್ತು ಅವನನ್ನು ನಿನ್ನ ಜೀವನ ಸಂಗಾತಿಯನ್ನಾಗಿ ಮಾಡೋ ಮೂಲಕ ನಾನು ಖಂಡಿತವಾಗಿಯೂ ನಿನ್ನ ಅಮೂಲ್ಯವಾದ ಜೀವನವನ್ನು ಅಪಾಯಕ್ಕೆ ಸಿಲುಕಿಸೋದಿಲ್ಲಪ್ಪ ಎಂದು ಹೇಳಿದ. ರಾಹುಲ್ ತಮಾಷೆಯಾಗಿ ಹೇಳಿದಾಗ ಕವನ ಅವಳನ್ನೇ ಗೊಂದಲಮಯ ದೃಷ್ಟಿಯಲ್ಲಿ ನೋಡಿ, ಯಾರ್ ಸರ್ ಎಂದು ಕೇಳಿದಳು. ರಾಹುಲ್ ಬಲಗೈಯನ್ನು ಮೇಲಕ್ಕೆ ಎತ್ತಿ, ಶ್ರೀ ಮಹಾನ್ ಆದಿತ್ಯರಾಜ್ ಅವರು, ಬೇರೆ ಇನ್ಯಾರಾಗಿರೋಕ್ಕೆ ಸಾಧ್ಯ? ಈ ಗ್ರಹದಲ್ಲಿ ನಿನ್ನ ಇನೋಸೆನ್ಸ್ನ ಮರೆ ಮಾಡಿ ಲೋಕಜ್ಞಾನ ತಿಳಿಸುವ ಏಕೈಕ ಪ್ರಾಣಿ ಅಂದರೆ ಅದು ಅವನು ಮಾತ್ರ ಎಂದ. ಆದಿತ್ಯನ ಹೆಸರನ್ನು ಕೇಳಿದಾಗ ಕವನಾಳ ಮುಖದಲ್ಲಿ ಕಾಣದ ಹೊಳಪೊಂದು ಮೂಡಿತು. ಆದಿತ್ಯನ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾ ಅವಳು ತನ್ನ ಹೃದಯದಲ್ಲಿಯೇ ನಕ್ಕಳು. ಅವಳ ನಗುವನ್ನು ಗ್ರಹಿಸಿದ ರಾಹುಲ್ ಸ್ವಲ್ಪ ತಮಾಷೆಯ ರೀತಿಯಲ್ಲಿ ಕೇಳಿದ, ನಿಮಗೆ ಯಾರೋ ವಿಶೇಷ ವ್ಯಕ್ತಿಯೊಬ್ಬರು ನೆನಪಾಗ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ, ಯಾರವನು? ಆದಿತ್ಯನ ಬಗ್ಗೆ ಯೋಚಿಸುತ್ತಿದ್ದ ಕವನ ರಾಹುಲ್ ಮಾತು ಕೇಳಿ ಅರಿವಿಲ್ಲದೆ ನಗಲು ಶುರು ಮಾಡಿದಳು. ಯಾರವನು? ಅವನ ಹೆಸರೇನು? ರಾಹುಲ್ ಮತ್ತೆ ಕೇಳಿದಾಗ ಕವನ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಹೇಳಿದಳು, ಯಾರೋ ಇದ್ದಾರೆ ಅಂತ ನಾನು ಯಾವಾಗ ಹೇಳಿದೆ? ಹೀಗೆ ನೇರವಾಗಿ ಹೆಸರು ಕೇಳಿದ್ರೆ ಯಾರಂತ ಹೇಳಿ? ಕವನಾಳ ಮಾತುಗಳನ್ನು ಕೇಳಿ ರಾಹುಲ್ ತನ್ನ ಕಣ್ಣುಗಳನ್ನು ಅಗಲಿಸಿ ಕವನಾಳ ಮೇಲೆ ನೆಟ್ಟು ವಕ್ರ ನಗುವಿನೊಂದಿಗೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ನೀನಲ್ಲ, ನಿನ್ನ ಈ ಅರ್ಥಹೀನ ನಗು ಎಂದು ಹೇಳಿದ. ರಾಹುಲ್ ಮಾತುಗಳನ್ನು ಕೇಳಿ ಅವನನ್ನು ದಿಟ್ಟಿಸಿ ಹಿಂದಕ್ಕೆ ನಡೆಯುತ್ತಿದ್ದ ಕವನ ತನ್ನ ಮುಖವನ್ನು ತಿರುಗಿಸಿ ಮೌನವಾಗಿ ಹೊರಟು ಹೋದಳು. ರಾಹುಲ್ನ ತುಟಿಗಳಲ್ಲಿ ಒಂದು ತುಂಟ ನಗು ಅರಳಿತು. ಅವರಿಬ್ಬರು ಹರಟೆ ಹೊಡಿತಾ ಇದ್ರು. ಹಾಗೇನೆ ಮಾತಾಡ್ತಾನೆ ಅದ್ಯಾವಾಗ ಫಾರ್ಮ್ ಹೌಸ್ನ ತಲುಪಿದ್ರೋ ಅಂತ ಅವರಿಗೆ ಗೊತ್ತಿರಲಿಲ್ಲ. ಆಗಲೇ ಮಧ್ಯರಾತ್ರಿ 12 ಆಗಿತ್ತು.
ಆದಿತ್ಯನ ಕೋಪ ಈಗಾಗಲೇ ಉತ್ತುಂಗಕ್ಕೇರಿತ್ತು. ಪೂಲ್ ಬಳಿ ಗಾಢ ನಿದ್ರೆಯಲ್ಲಿದ್ದ ಆದಿತ್ಯನ ಸುತ್ತಲೂ ಪರಿಚಿತ ಮತ್ತು ಅವನ ಹೃದಯ ಸ್ಪಂದಿಸುವ ನಗು ಹರಡಿತ್ತು. ಆ ನಗು ಅವನ ಕಿವಿಗಳಲ್ಲಿ ಪ್ರತಿಧ್ವನಿಸಿತು. ಕವನ ಮತ್ತು ರಾಹುಲ್ನ ಆನ್ ಟೈಮ್ ಅಂಡ್ ರಿದಮಿಕ್ ನಗು ಅವನನ್ನು ನಿದ್ರೆಯಿಂದ ಎಬ್ಬಿಸಲು ಸಾಕಾಗಿತ್ತು. ರಾಹುಲ್ ತನ್ನ ಕೈಯಲ್ಲಿ ಕೆಲವು ಬ್ಯಾಗುಗಳನ್ನು ಹಿಡಿದು ನಡೆಯುತ್ತಾ ಸಿಲ್ಲಿ ಜೋಕ್ಗಳನ್ನು ಹೊಡೆಯೋದ್ರಲ್ಲಿ ನಿರತನಾಗಿದ್ದ. ಅದೇ ಸಮಯದಲ್ಲಿ ಕವನಾಳನ್ನ ನೋಡ್ತಾ ಇದ್ದ. ಜೊತೆಗೆ ನಡೀತಾ ಇದ್ದ ಕವನ ಅವನೊಂದಿಗೆ ಸೇರ್ಕೊಂಡು ಅವನ ಜೋಕುಗಳನ್ನ ಕೇಳಿ ನಗ್ತಾ ಫಾರ್ಮ್ ಹೌಸ್ ಕಡೆಗೆ ಹೋದ್ಲು. ರಾಹುಲ್ನ ಕಣ್ಣುಗಳು ಅಚಾನಕ್ಕಾಗಿ ಕೊಳದ ಪಕ್ಕಕ್ಕೆ ಹರಿದವು. ಅವನು ಆದಿತ್ಯ ಕುರ್ಚಿಯ ಮೇಲೆ ಮಲಗಿರುವುದನ್ನು ನೋಡಿದ. ಫಾರ್ಮ್ ಹೌಸ್ಗೆ ಬದಲು ಆ ಕಡೆ ನಡೆದ. ಕವನ ಕೂಡ ಅವನನ್ನ ಹಿಂಬಾಲಿಸಿದ್ಲು. ಆದಿತ್ಯ ತಕ್ಷಣ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಸಾಮಾನ್ಯವಾಗಿ ಕಾಣಲು ಪ್ರಯತ್ನಿಸಿದ. ಅವನು ಹೊರಗೆ ಸಂಪೂರ್ಣವಾಗಿ ಶಾಂತನಾಗಿ ಕಾಣ್ತಾ ಇದ್ದ, ಆದರೆ ಒಳಗೆ ಅಷ್ಟೇ ಚಡಪಡಿಕೆಯಿಂದ ಕೂಡಿದ್ದ. ತನ್ನ ಫೋನ್ ಆನ್ ಮಾಡಿ ಟೈಮ್ ನೋಡ್ದ. ಟೈಮ್ 12:15 AM. ನಂತರ ಅವರಿಬ್ಬರನ್ನು ನೋಡಿದ ಮೇಲೆ ಅವನು ಕುರ್ಚಿಯ ಮೇಲೆ ತಲೆ ಇರಿಸಿ ಕಣ್ಣು ಮುಚ್ಚಿದ. ಅವರ ನೋಟವು ಅವನಿಗೆ ಅಷ್ಟೇನು ಮುಖ್ಯವಲ್ಲ ಎಂಬಂತೆ. ಮಗ, ಯಾಕೋ ಇಲ್ಲಿ ಮಲಗಿದೆಯಾ? ರಾಹುಲ್ ಆತಂಕದಿಂದ ಕೇಳಿದ. ಆದರೆ ಆದಿತ್ಯ ಉತ್ತರ ಕೊಡಲಿಲ್ಲ. ನಿದ್ರೆ ಮಾಡ್ತಾ ಇದೆಯೇನೋ? ರಾಹುಲ್ ಮತ್ತೆ ಕೇಳಿದ. ಆದಿತ್ಯ ಕಣ್ಣು ಮುಚ್ಚಿಯೇ, ಯೂಶಲಿ ಜನರು ಮಧ್ಯರಾತ್ರಿಲಿ ನಿದ್ರೆನೇ ಮಾಡೋದು ರಾಹುಲ್, ನೀನು ಹಾಗೆ ಶಾಪಿಂಗೆಲ್ಲ ಹೋಗೋದಿಲ್ಲ ಎಂದು ಭಾವರಹಿತವಾಗಿ ಹೇಳಿದ. ಇದನ್ನು ಕೇಳಿ ಶಾಪಿಂಗ್ ಬ್ಯಾಗ್ಗಳೊಂದಿಗೆ ನಿಂತಿದ್ದ ರಾಹುಲ್ ತನ್ನ ಕೈಗಳನ್ನು ನೋಡಿ ನಗುತ್ತಾ, ಹೇ, ಇವು ನನ್ನವಲ್ಲ ಮಗ, ಇವು ನಮ್ಮ ಕವನ ಮೇಡಮ್ ಥಿಂಗ್ಸ್ ಎಂದು ಹೇಳಿದನು. ರಾಹುಲ್ ಹೀಗೆ ಹೇಳಿದಾಗ ಆದಿತ್ಯ ವ್ಯಂಗ್ಯ ಸ್ವರ ಮತ್ತು ವಕ್ರ ನಗುವಿನೊಂದಿಗೆ ಹೇಳ್ದ, ನನ್ನ ಪರ್ಸ್ನಲ್ ಅಸಿಸ್ಟೆಂಟು ನಿನ್ನ ಜೊತೆ ಸ್ವಲ್ಪ ಹೆಚ್ಚು ಪರ್ಸ್ನಲ್ ಆಗಿ ಮೂವ್ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹೀಗೆ ಮಾತನಾಡುತ್ತಿರುವಾಗ ಆದಿತ್ಯ ಇನ್ನೂ ಕುರ್ಚಿಯ ಮೇಲೆ ತಲೆ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡು ಮಲಗಿಯೇ ಇದ್ದ. ಆದಿತ್ಯನ ಮಾತುಗಳನ್ನು ಕೇಳಿ ರಾಹುಲ್ ಸ್ವಲ್ಪ ಸ್ಟ್ರೇಂಜ್ ಆಗಿ ಫೀಲ್ ಮಾಡುತ್ತಾ ಕವನಾಳ ಕಡೆಗೆ ನೋಡಿದ. ಕವನ ತನ್ನ ಕಣ್ಣುಗಳನ್ನು ಕೆಳಕ್ಕೆ ಇಳಿಸಿದಳು. ಡ್ರಿಂಕ್ಸ್ ಮಾಡಿದ ನಶೆ, ಹಳೆಯ ಕಹಿ ನೆನಪುಗಳ ವಿಷ, ಕೋಪ ಮತ್ತು ಅಸೂಯೆ. ಆದಿತ್ಯ ಈಗ ಸಂಪೂರ್ಣವಾಗಿ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದ. ಈಗ ರಾಹುಲ್ನ ಕಾಳಜಿಯುಳ್ಳ ಮಾತುಗಳು ಸಹ ಅವನನ್ನು ನೋಯಿಸ್ತಾ ಇದ್ವು. ಅದ್ರ ಜೊತೆಗೆ ಕವನ ರಾಹುಲ್ ಜೊತೆ ತುಂಬ ಸಂತೋಷದಿಂದ ನಗ್ತಾ ಇದ್ಲು. ಏನು ಹೇಳ್ತಿದೀಯಾ? ಅವನ ವಿಚಿತ್ರ ವ್ಯಂಗ್ಯದ ಮಾತುಗಳನ್ನು ಕೇಳಿ ರಾಹುಲ್ ತುಸು ಗೊಂದಲದಿಂದ ಕೇಳಿದ. ಅಂದರೆ ಶಾಪಿಂಗ್, ನಗುತ್ತಾ ತಮಾಷೆ ಮಾಡ್ತಾ ಸುತ್ತಾಡ್ತಾ. ಎಲ್ಲ ಮುಗ್ದಿದ್ರೆ ಹೋಗಿ ನಿದ್ರೆ ಮಾಡು, ನಾಳೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನೀನು ಇದನ್ನೆಲ್ಲ ಮರ್ತಿಲ್ಲ ಅಂತ ನಾನು ಭಾವಿಸ್ತೀನಿ. ನಿರಾತಂಕವಾಗಿ ಮಾತನಾಡುತ್ತಾ ಆದಿತ್ಯ ಮೌನವಾದ. ನನಗದೆಲ್ಲ ನೆನಪಲ್ಲಿದೆ ಮಗ. ನಾನು ಹೊರಡೋ ಮೊದಲು ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನ ಪರ್ಸ್ನಲ್ ಆಗಿ ಚೆಕ್ ಮಾಡಿದ್ದೀನಿ. ನಾನು ನಿನಗೆ ಇದನ್ನೆಲ್ಲ ಇನ್ಫಾರ್ಮ್ ಮಾಡೋಕ್ಕೆ ಕಾಲ್ ಮಾಡಿದೆ, ಆದರೆ ಮಹಾರಾಯ ನೀನು ಫೋನ್ ಪಿಕ್ ಮಾಡೋ ತೊಂದರೆನೇ ತಗೊಳ್ಳಿಲ್ವಲ್ಲ. ರಾಹುಲ್ ಸ್ವಲ್ಪ ಕಠಿಣ ಸ್ವರದಲ್ಲಿ ಏನೋ ಹೇಳಲು ಹೊರಟಿದ್ದಾಗ ಆದಿತ್ಯ ಮತ್ತೆ ವ್ಯಂಗ್ಯವಾಗಿ ಹೇಳ್ದ, ನೀವಿಷ್ಟಪಟ್ಟರೆ ಉಳಿದ ಶಾಪಿಂಗ್ನ ಮುಂದುವರಿಸ್ಬೋದು, ಮತ್ತು ಪ್ರೋಗ್ರಾಮ್ ಮುಗಿದ ಮೇಲೆ ಇನ್ನೂ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬಹುದು. ನನಗೇನು ಅಭ್ಯಂತರ ಇಲ್ಲ, ಆದರೆ ಈಗ ಕೆಲಸದ ಮೇಲೆ ಗಮನ ಹರಿಸು. ಆದಿತ್ಯ, ಯು ಆರ್ ರಾಂಗ್. ರಾಹುಲ್ ಅವನೊಂದಿಗೆ ವಾದ ಮಾಡಲು ಪ್ರಯತ್ನಿಸಿದ, ಆದರೆ ಆದಿತ್ಯ ಅವನನ್ನು ಮಾತನಾಡಲು ಬಿಡಲಿಲ್ಲ. ಅವನು ತನ್ನೊಳಗಿನ ಬಿರುಗಾಳಿಯನ್ನು ಮಾತಿನಲ್ಲಿ ಹೊರಹಾಕ್ತಾ ಇದ್ದ. ಅವನು ಮತ್ತೆ ರಾಹುಲ್ನನ್ನು ತಡೆದು, ಐ ಆಮ್ ಸೋ ಟಯರ್ಡ್ ರಾಹುಲ್, ಪ್ಲೀಸ್ ಲೆಟ್ ಮೀ ಸ್ಲೀಪ್. ಹೋಗಿ ನೀನು ಕೂಡ ಮಲ್ಗೋ. ನಂತರ ವ್ಯಂಗ್ಯವಾಡುವ ಸ್ವರದಲ್ಲಿ, ನೀನು ನಿನ್ನ ಕವನ ಮೇಡಮನ್ನು ನಿನ್ನ ಜೊತೆಲೇ ಕರ್ಕೊಂಡು ಹೋಗಬಹುದು ಎಂದು ಹೇಳಿದ. ಅವಳು ಕೂಡ ಶಾಪಿಂಗ್ನಿಂದ ಸುಸ್ತಾಗಿರಬೇಕು, ಗೊಣಗಿದ. ರಾಹುಲ್ ಏನೋ ಹೇಳಲು ಮುಂದಾದ, ಆದರೆ ಆದಿತ್ಯ ಕೇಳುವ ಮನಸ್ಥಿತಿಯಲ್ಲಿ ಇಲ್ಲ ಎಂದು ಅವನಿಗೆ ಈಗಾಗಲೇ ಅರಿವಾಗಿತ್ತು. ನಂತರ ಅವನು ಕವನಾಳುತ್ತಾ ನೋಡ್ದ. ಅವಳು ಕಂಗಳಲ್ಲಿ ನೀರು ತುಂಬಿಕೊಂಡು ಅವನನ್ನು ನೋಡ್ತಾ ಇದ್ಲು. ಅವಳು ಮೇ ಬಿ ಏನನ್ನೋ ಯೋಚಿಸ್ತಾ ಇದ್ಲು ಅಂತ ಕಾಣುತ್ತೆ. ಕವನ, ಹೋಗೋಣ? ರಾಹುಲ್ ಆದಿತ್ಯನೆಯ ತಣ್ಣನೆಯ ಮುಖಭಾವವನ್ನು ನೋಡಿ ತಲೆ ಅಲ್ಲಾಡಿಸಿ ಕವನಾಳನ್ನು ಕರೆದು ಹೊರಡಲು ಮುಂದಾದ.
ನೀವು ಹೋಗಿ ಸರ್, ನಾನು ಆದಿತ್ಯ ಸರ್ ಜೊತೆ ಮಾತಾಡಬೇಕು, ಕವನ ಮೃದುವಾಗಿ ಹೇಳಿದಳು. ರಾಹುಲ್ ಅಲ್ಲೇ ನಿಂತ. ಅವಳ ಕಣ್ಣುಗಳು ಇನ್ನೂ ಆದಿತ್ಯನ ಮೇಲೆಯೇ ನೆಟ್ಟಿದ್ದವು. ರಾಹುಲ್ ಗೊಂದಲದಿಂದ ಕವನಾಳನ್ನು ನೋಡುತ್ತಿದ್ದಾಗ ಕವನಾಳ ತುಟಿಗಳಿಂದ ಅವನ ಹೆಸರು ಕೇಳಿ ಆದಿತ್ಯನಿಗೆ ಹೃದಯದಲ್ಲಿ ಯಾರೋ ಚುಚ್ಚಿದ ಹಾಗೆ ನೋವುಂಟಾಯಿತು. ಅವನು ಯಾವಾಗಲೂ ಹಾಗೆ ತನ್ನ ಹೃದಯದ ನೋವನ್ನು ಪದಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದ. ಇಂದಿನ ಅವನ ಮಾತುಗಳು ನಾಳೆ ಅವನಿಗೇನೆ ಹೊರೆಯಾಗುತ್ತೆ ಎಂದು ಅವನಿಗೆ ಹೇಗೆ ತಿಳಿಯೋಕ್ ಸಾಧ್ಯ? ರಾಹುಲ್ಗೆ ಹೊರಡಲು ಹೇಳಿದ ಕವನ ಅಲ್ಲೇ ನಿಂತಳು. ರಾಹುಲ್ ಅವಳತ್ತ ನೋಡಿ ಏನೋ ಮಾತನಾಡಲು ಹೋದವನು ಮಾತನಾಡಲಾಗದೆ ಚಿಂತೆಯಿಂದ ಅವಳನ್ನೇ ದಿಟ್ಟಿಸಿದ. ಕೊನೆಗೂ ತಡೆಯಲಾಗದೆ, ನೋಡು, ನೀನು ಆದಿತ್ಯನ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇದೀಯಾ, ಸರಿ, ಆದರೆ ಅವನನ್ನು ನೋಡು, ಅವನೀಗ ಏನನ್ನಾದರೂ ಹೇಳೋಕೆ ಅಥವಾ ಕೇಳೋಕೆ ಸಮರ್ಥನಾಗಿದ್ದಾನೆ ಅಂತ ನಿನಗನ್ಸುತ್ತಾ? ನನ್ನ ಮಾತು ಕೇಳು, ನೀನೇನು ಮಾತಾಡಬೇಕು ಅಂದ್ಕೊಂಡಿದ್ಯೋ ಅದನ್ನು ಬೆಳಿಗ್ಗೆ ಮಾತಾಡು. ಅವನು ಯಾವಾಗಲೂ ಹೀಗೇನೆ. ಈಗಾಗಲೇ ಅವನ ಮಾತುಗಳು ಹೇಗೆ ಅಂತ ನಿನಗೆ ಅರ್ಥ ಆಗಿರಬಹುದು. ನಾನು ಅವನನ್ನು 10 ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಾನು ಅವನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿಯೇ ನಾನು ಅವನ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಂದ. ನಂತರ ಆದಿತ್ಯನನ್ನು ನೋಡುತ್ತಾ ಅವನು ಕಣ್ಣು ಮಿಟುಕಿಸುತ್ತಾ ಹೇಳಿದ, ಇಲ್ಲದೆ ಹೋದರೆ ಅವನ ಮನಸ್ಥಿತಿ ಮತ್ತು ಮಾತುಗಳನ್ನ ಸಹಿಸ್ಕೊಳ್ಳೋದು ಸಾಮಾನ್ಯ ವ್ಯಕ್ತಿಯ ಸಾಮರ್ಥ್ಯವನ್ನು ಮೀರಿದ್ದು. ರಾಹುಲ್ ಕವನಾಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಾ ಹೇಳಿದ, ಡೋಂಟ್ ವರಿ ಸರ್, ನೀವು ಹೋಗಿ, ನಾನು ಕೂಡ ಅವರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕಲ್ವಾ? ರಾಹುಲ್ಗೆ ಉತ್ತರಿಸುವಾಗ ಕವನ ಸಣ್ಣಗೆ ನಕ್ಕಳು. ಅವಳ ಹಠದಿಂದ ಸಿಟ್ಟಿಗೆದ್ದ ರಾಹುಲ್, ಎವ್ರಿ ಒನ್ ಇಯರ್ ಸೀಮ್ಸ್ ಲೈಕ್ ದೇ ಆರ್ ಕ್ರೇಜಿ ಎಂದು ಹೇಳಿದ. ನಂತರ ಆದಿತ್ಯನಂತ ನೋಡುತ್ತಾ, ಒಬ್ಬ ಅವನಿಷ್ಟ ಬಂದ ಹಾಗೆ ಅಸಂಬದ್ಧವಾಗಿ ಮಾತಾಡ್ತಾನೆ ಎಂದು ಹೇಳಿದ. ಕವನಾಳನ್ನು ದಿಟ್ಟಿಸಿ ನೋಡುತ್ತಾ, ಇನ್ನೊಬ್ರು ಎಚ್ಚರಿಕೆ ಕೊಟ್ಟರು ಅವ್ರು ತುಂಬ ಧೈರ್ಯಶಾಲಿ ಅನ್ನೋ ಹಾಗೆ ಡ್ರ್ಯಾಗನ್ ಬಾಯಿಗೆ ಹಾರೋಕೆ ರೆಡಿಯಾಗಿದ್ದಾರೆ ಎಂದು ಹೇಳಿದ. ಇದನ್ನು ಹೇಳಿದ ನಂತರ ಅವನು ಅವರಿಬ್ಬರನ್ನು ಒಮ್ಮೆ ನೋಡಿ ಹೊರಟು ಹೋದ. ಅಲ್ಲಿ ಈಗ ಆದಿತ್ಯ ಮತ್ತು ಕವನ ಮಾತ್ರ ಉಳಿದರು. ಅವರಿಬ್ಬರ ನಡುವೆ ಮೌನ ಬಿದ್ದು ಹೊರಳಾಡುತ್ತಿತ್ತು. ಕವನ ಆದಿತ್ಯನ ಕುರ್ಚಿಯ ಹತ್ತಿರ ಒಂದು ಹೆಜ್ಜೆ ಇಟ್ಟು ಅವನ ಪಕ್ಕದಲ್ಲಿ ನಿಂತಳು. ಮತ್ತೊಮ್ಮೆ ಸರ್ ಎಂದು ಕರೆಯುತ್ತಾ ಅವಳು ಅವನು ಏನಾದರೂ ಹೇಳುವನೇನೋ ಎಂದು ಕಾಯ್ತಾ ಇದ್ಲು. ಆದಿತ್ಯ ಅವಳ ಮಾತನ್ನ ಕೇಳಲಿಲ್ಲ. ಅವನು ಕವನಾಳ ಮಾತನ್ನು ಕೇಳಲು ರೆಡಿಯಾಗಿ ಮಲಗಿದ್ದ. ಅವಳ ನೋಟ ಅವನ ಮೇಲೆ ನಿಂತಿರೋದನ್ನ ಅವನು ಫೀಲ್ ಮಾಡ್ದ. ಆದಿತ್ಯನಿಂದ ಯಾವುದೇ ರೆಸ್ಪಾನ್ಸ್ ಬಾರದಿದ್ದಾಗ ಅವಳು ಅವನ ಹತ್ತಿರ ಬಂದು ಹಿಂಜರಿಕೆಯಿಂದ ಕೇಳಿದ್ಲು, ಸರ್, ನೀವು ಊಟ ಮಾಡಿದ್ರಾ? ಈಗಲೂ ಆದಿತ್ಯ ಏನನ್ನೂ ಹೇಳಿಲ್ಲ. ಆದರೆ ಅವನ ಮುಖಭಾವ ಬದಲಾಗಲು ಶುರುವಾಯಿತು. ಅವನ ಭಾವರಹಿತ ಮುಖ ಕೆಂಪಾಗುತ್ತಿತ್ತು ಮತ್ತು ಅವನ ಹಣೆಯ ಮೇಲೆ ಗೆರೆಗಳು ರೂಪುಗೊಳ್ಳುತ್ತಾ ಇದ್ವು. ಅವನು ತನ್ನೊಂದಿಗೆ ಹೋರಾಡುತ್ತಿರುವಂತೆ ಕಾಣ್ತಾ ಇತ್ತು. ಸರ್, ನಾನು ನಿಮ್ಮ ಹತ್ರ ಬರ್ತಿದ್ದೆ, ರಾಹುಲ್ ಸರು ಎಂದು ಕವನ ಮಾತನಾಡುತ್ತಾ ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ರಾಹುಲ್ ಹೆಸರು ಅವಳ ತುಟಿಗಳಿಂದ ಜಾರುತ್ತಿರುವುದನ್ನು ಕೇಳಿದ ಆದಿತ್ಯ ಇದ್ದಕ್ಕಿದ್ದಂತೆ ಕಣ್ಣು ತೆರೆದು ಕವನಾಳ ಮಣಿಕಟ್ಟನ್ನು ಹಿಡಿದು ಅವಳನ್ನು ತನ್ನ ಕಡೆಗೆ ಎಳೆದ. ಈ ಹಠಾತ್ ಆಘಾತದಿಂದ ತನ್ನನ್ನು ನಿಯಂತ್ರಿಸಲಾಗದ ಕವನ ನೇರವಾಗಿ ಆದಿತ್ಯನ ಮೇಲೆ ಬಿದ್ದಳು. ಅವಳು ಆದಿತ್ಯನತ್ತ ನೋಡಿದಾಗ ಆದಿತ್ಯ ಹಲ್ಲುಗಳನ್ನು ಬಿಗಿದುಕೊಂಡು ಉರಿಯುತ್ತಿರುವ ಕಣ್ಣುಗಳಿಂದ ಅವಳನ್ನು ನೋಡ್ತಾ ಇದ್ದ. ಆದಿತ್ಯನ ಒಂದು ಕೈ ಕವನಾಳ ಸೊಂಟವನ್ನು ಬಿಗಿಯಾಗಿ ಸುತ್ತುಕೊಂಡು ಇನ್ನೊಂದು ಕೈ ಹಿಂದಲೆ ಕೂದಲನ್ನು ಹಿಡಿದುಕೊಂಡಿತ್ತು. ಅವನ ನೋಟದಿಂದಲೇ ಅವಳನ್ನು ಜೀವಂತವಾಗಿ ಸುಡಲು ಹೊರಟಿರುವಂತೆ ಅವಳನ್ನು ನೋಡಿದ ಅವನು. ಒಂದು ಕ್ಷಣ ಕವನ ಅವನ ನಡೆಯಿಂದ ದಿಗ್ಭ್ರಮೆಗೊಂಡಂತೆ ತೋರ್ತಾ ಇತ್ತು. ಆದರೆ ಮುಂದಿನ ಕ್ಷಣ ಅವಳು ತನ್ನ ಸೊಂಟ ಮತ್ತು ಕೂದಲಿನಲ್ಲಿ ತೀಕ್ಷ್ಣವಾದ ನೋವು ಅನುಭವಿಸಿದಳು. ಆದರೆ ಆದಿತ್ಯನ ಕೋಪಗೊಂಡ ಕಣ್ಣುಗಳನ್ನು ನೋಡಿ ಅವಳು ಮಾತನಾಡಲು ಸಾಧ್ಯವಾಗಲಿಲ್ಲ. ಅವಳು ನೋವನ್ನು ಸಹಿಸಿಕೊಂಡ್ಳು. ಮತ್ತೆ ಅವಳ ಕಣ್ಣುಗಳಿಂದ ನೀರು ಹರಿಯೋಕೆ ಶುರುವಾದವು. ಆದಿತ್ಯನಿಗೆ ಯಾವುದೇ ನೋವು ಅನ್ನಿಸ್ಲಿಲ್ಲ. ಅವನಿಗೆ ಅವಳ ಕಣ್ಣೀರು ಆ ಕ್ಷಣಕ್ಕೆ ಯಾವುದೇ ಬದಲಾವಣೆಯನ್ನ ಉಂಟು ಮಾಡಲಿಲ್ಲ. ಆ ಕ್ಷಣದಲ್ಲಿ ಅವನೊಳಗೆ ಒಂದೇ ಒಂದು ಭಾವನೆ ಬೆಳೀತಾ ಇತ್ತು, ಅದು ಕೋಪ. ಆದಿತ್ಯನ ಈ ರೌದ್ರಾವತಾರವನ್ನು ನೋಡಿ ಕವನ ತುಂಬ ಭಯಭೀತಳಾದಳು. ಅವಳು ಧೈರ್ಯ ತಂದುಕೊಂಡು ಅವನನ್ನು ಶಾಂತಗೊಳಿಸಿದ್ಲು. ತನ್ನ ಕೈಗಳನ್ನು ಆದಿತ್ಯನ ಮುಖದ ಹತ್ತಿರ ತಂದು
ಅವನ ಮುಖವನ್ನು ತನ್ನ ಬೆರಳುಗಳಿಂದ ಮುದ್ದಿಸಿದ್ಲು. ಮತ್ತೆ ಮೃದುವಾದ ಮತ್ತು ಮೆಲುವಾದ ಧ್ವನಿಯಲ್ಲಿ ಅವಳು ಹೇಳಿದ್ಲು, ಒಮ್ಮೆ ನನ್ನ ಮಾತನ್ನ ಕೇಳಿ, ಆಮೇಲೆ ನಿಮ್ಗೇನು ಅನ್ಸುತ್ತೋ. ಅವಳು ನಿಲ್ಲಿಸಿದ್ಲು. ಅವನ ಮುಖವನ್ನು ಸರಿಸಿ ಆದಿತ್ಯ ಕವನಾಳ ಬೆರಳುಗಳನ್ನು ತನ್ನ ತುಟಿಗಳಿಂದ ಮುದ್ದಿಸಲು ಶುರು ಮಾಡಿದ. ಅವನ ಕೈಗಳು ಅವಳ ಕೂದಲನ್ನು ಹಿಡಿದು ಅವಳ ಬರಿಬೆನ್ನಿನ ಮೇಲೆ ಜಾರಿ ತೀವ್ರಗೊಳ್ಳಲು ಶುರುವಾದವು. ಆದಿತ್ಯನ ಈ ಸನ್ನೆಗಳು ಪ್ರತಿ ಬಾರಿಯೂ ಕವನಾಳಿಗೆ ಹೊಸ ಭಾವನೆಯನ್ನ ನೀಡ್ತಾ ಇದ್ವು. ಅವಳಿಗೆ ಇಷ್ಟವಿತ್ತೋ ಇಲ್ವೋ, ಆದರೆ ಅವಳು ಅವನತ್ತ ಆಕರ್ಷಿತಳಾಗ್ತಾ ಇದ್ಲು. ಕವನಾಳನ್ನು ತನ್ನ ಅಪ್ಪುಗೆಯಲ್ಲಿ ಹಿಡಿದುಕೊಂಡು ಆದಿತ್ಯ ಅವಳನ್ನು ಫೀಲ್ ಮಾಡ್ತಾ ಸ್ವಲ್ಪ ಸಮಯ ಕಳೆದ. ಅವನ ಹೃದಯ ಅವನನ್ನು ಕವನಾಳಿಂದ ದೂರವಿರೋಕೆ ನಿರಾಕರಿಸ್ತು. ಆದರೆ ಅವನ ಮನಸ್ಸು ಅವನಿಗೆ ಹಿಂದಿನ ನೋವನ್ನು ನೆನಪಿಸ್ತಲೇ ಇತ್ತು. ಯಾವಾಗಲೂ ಹಾಗೆ ಅವನ ಮನಸ್ಸು ಅವನ ಹೃದಯವನ್ನು ಆಕ್ರಮಿಸಿಕೊಂಡಿತ್ತು. ದುಷ್ಟ ನಗು ಮತ್ತು ಅವನ ಕಣ್ಣುಗಳಲ್ಲಿ ಅದೇ ಕೋಪದೊಂದಿಗೆ ಅವನು ಕವನಾಳ ಕಿವಿಗಳಲ್ಲಿ ಪಿಸುಗುಟ್ಟಿದ. ಮ್ಯಾನಿಪುಲೇಟಿವ್ ಮೈಂಡ್ ಆ್ಯಂಡ್ ಇನ್ನೋಸೆಂಟ್ ಡೆಡ್ಲಿ ಕಾಂಬಿನೇಷನ್, ಅದು ನಿನಗೆ ಗೊತ್ತಾ? ಒಂದು ಕ್ಷಣ ನಿಲ್ಲಿಸಿ ಅವನು ತನ್ನ ತುಟಿಗಳಿಂದ ಕವನಾಳ ಕೆನ್ನೆಯನ್ನು ಸವರುತ್ತಾ ಆಳವಾಗಿ ಉಸಿರು ಬಿಟ್ಟ. ಯುವರ್ ಡಿವೈನ್ ಬ್ಯೂಟಿ ಅಂಡ್ ಆನ್ ಇನ್ನೋಸೆಂಟ್ ಐಸಿಂದ ನೀನು ಯಾವುದೇ ಮನುಷ್ಯನನ್ನು ನೀನು ತಾಳಕ್ಕೆ ಕುಣಿಯುವಂತೆ ಮಾಡಬಹುದು. ಆದಿತ್ಯನ ಮುಖಭಾವವು ಮಾದಕವಾಗಿತ್ತು, ಆದರೆ ಅವನ ಮಾತುಗಳು ಶಾರ್ಪ್ ಆದ ನೈಫ್ ಥರ ಚುಚ್ತಾ ಇದ್ವು. ಆದಿತ್ಯನ ಭಾವನೆಗಳಲ್ಲಿ ಕಳೆದು ಹೋದ ಕವನ, ಅವನ ಮಾತುಗಳು ಅವಳ ಕಿವಿಗಳಲ್ಲಿ ಪ್ರತಿಧ್ವನಿಸಿದ ತಕ್ಷಣ ಅವನ ಮೇಲಿನ ಹಿಡಿತವನ್ನು ಕಳೆದುಕೊಂಡ್ಳು. ಅವಳು ಆದಿತ್ಯನತ್ತ ನೋಡಿದ್ಲು. ಮತ್ತೆ ಅವನು ಇನ್ನೂ ಕಣ್ಮುಚ್ಚಿ ಕವನಾಳನ್ನು ಫೀಲ್ ಮಾಡ್ತಾನೆ ಇದ್ದ. ಕವನಾಳ ಕಣ್ಣುಗಳು ಅವನ ಮೇಲೆ ಬಿದ್ದ ತಕ್ಷಣ ಅವನು ತನ್ನ ಕಣ್ಣುಗಳನ್ನು ತೆರೆದು ಡೆವಿಲ್ ಲುಕ್ನಿಂದ ಕವನಾಳನ್ನು ನೋಡ್ದ. ಕವನ ನಡುಗುತ್ತಾ ಅವನ ಹಿಡಿತದಿಂದ ತಪ್ಪಿಸಿಕೊಂಡು ಏಳಲು ಪ್ರಯತ್ನಿಸಿದಳು. ಆದರೆ ಆದಿತ್ಯನ ಕೈಗಳು ಅವಳ ಮೇಲೆ ಬಿಗಿಯಾಗಲು ಶುರುವಾದವು. ಆದಿತ್ಯನನ್ನು ನೋಡದೆಯೇ ಅವಳು ನೋವು, ಕೋಪ ಮತ್ತು ನಡುಗುವ ಧ್ವನಿಯಿಂದ, ಪ್ಲೀಸ್ ಸರ್, ನನ್ನನ್ನು ಹೋಗಕ್ಕೆ ಬಿಡಿ. ಈಗ ನಿಮ್ಮ ಬುದ್ಧಿ ಸ್ಥಿಮಿತದಲ್ಲಿಲ್ಲ. ನೀವೀಗ ನನಗೇನು ಹೇಳಿದ್ರು ನಾಳೆ ನೀವು ರಿಗ್ರೆಟ್ ಮಾಡ್ತೀರಾ. ಆದರೆ ಈಗ ನನಗೆ ಅದನ್ನು ಕೇಳೋಕೆ ಅಥವಾ ಸಹಿಸೋಕೆ ಧೈರ್ಯ ಇಲ್ಲ. ದಯವಿಟ್ಟು ನನ್ನನ್ನು ಹೋಗಕ್ಕೆ ಬಿಡಿ. ಹೀಗೆ ಹೇಳುತ್ತಾ ಕವನ ಅವನಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳಲು ಮುಂದಾದಳು. ವ್ಯಂಗ್ಯವಾಡುವ ನಗುವಿನೊಂದಿಗೆ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡು ಆದಿತ್ಯ ಹೇಳ್ದ, ನೀನನ್ನು ಎಲ್ರಿಗಿಂತ ಸ್ಪೆಷಲ್ ಆಗಿ ಕನ್ಸಿಡರ್ ಮಾಡಿದ ತಪ್ಪಿಗೆ ನಾನು ರಿಗ್ರೆಟ್ ಮಾಡ್ತೀನಿ. ನೀನು ಶಾಪಿಂಗ್ ಮಾಡಬೇಕಂದಿದ್ರೆ ನೀನು ನನಗೆ ಹೇಳಬೇಕಿತ್ತು. ನಿನ್ನ ಜೀವನದಲ್ಲಿ ಬೇರೆ ಯಾರನ್ನೂ ಓಲೈಸೋ ಅಗತ್ಯನೇ ಇರಲಿಲ್ಲ. ನಾನು ನೀನು ಇಷ್ಟಪಡುವಷ್ಟು ಶಾಪಿಂಗ್ ಮಾಡುವಂತೆ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ನಿಲ್ಲಿಸಿ ಆಳವಾದ ಉಸಿರನ್ನು ತೆಗೆದುಕೊಂಡು ಅವನು ಡಿಮೋನಿಕ್ ಆಗಿ ಹೇಳ್ದ, ಆದಿತ್ಯ ರಾಜ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಹೌ ಮಚ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಇಲ್ಲಿಯವರೆಗೆ ಅವನ ಮಾತುಗಳನ್ನು ಕೇಳುತ್ತಿದ್ದ ಕವನ ಇದ್ದಕ್ಕಿದ್ದಂತೆ ಎದ್ದು ನಿಂತು ಅವನ ಎದೆಯ ಮೇಲೆ ಕೈ ಹಾಕಿ ನೂಕಿದಳು. ಪ್ರೈಸ್? ಹಠಾತ್ತನೆ ಎದ್ದು ಗೊಂದಲದಲ್ಲಿ ಆದಿತ್ಯನನ್ನು ನೋಡ್ತಾ ಕವನ ಕೇಳಿದ್ಲು. ಆದಿತ್ಯ ಏನು ಹೇಳೋಕೆ ಹೊರಟಿದ್ದ ಅಂತ ಅವಳ ಮನಸ್ಸು ಈಗಾಗಲೇ ಅರ್ಥ ಮಾಡ್ಕೊಂಡಿತ್ತು. ಆದರೆ ಅವಳ ಹೃದಯ ಇನ್ನೂ ಅವನ ಮೇಲಿನ ತನ್ನ ಒಲವಿನ ಭ್ರಮೆಯಲ್ಲಿನೇ ಇತ್ತು. ಇಷ್ಟು ಸಮಯ ತನ್ನನ್ನು ತಾನು ಶಾಂತವಾಗಿರಿಸಿಕೊಳ್ಳೋಕೆ ವಿಫಲ ಪ್ರಯತ್ನ ಮಾಡ್ತಿದ್ದ ಆದಿತ್ಯ ಕವನಾಳ ನೂಕುವಿಕೆಯ ನಂತರ ಎದ್ದು ನಿಂತು ಕೋಪದಿಂದ ಕವನಾಳ ಕೈಯನ್ನು ಹಿಡಿದು ಅವಳ ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ಪ್ರತಿ ಮಾತನ್ನು ಉಸಿರುಗಟ್ಟಿಸುತ್ತಾ ಹೇಳ್ದ, ಅಫ್ಕೋರ್ಸ್ ನಾನು ಪ್ರೈಸ್ ಕೇಳ್ತಾ ಇದ್ದೀನಿ. ನೀನು ನನ್ನ ಹತ್ರ ಬಂದಿದ್ದಕ್ಕೆ ಪ್ರೈಸ್. ಈ ನಿನ್ನ ದೇಹದ ಪ್ರತಿ ಭಾಗಗಳನ್ನ ಟಚ್ ಮಾಡೋದಕ್ಕೆ ಪ್ರೈಸ್. ಈ ದೇಹನ ಅನುಭವಿಸೋದಕ್ಕೆ ಪ್ರೈಸ್. ನಿನ್ನನ್ನು ಮುಟ್ಟಿದ್ದಕ್ಕೆ ಪ್ರೈಸ್. ಹೀಗೆ ಹೇಳುತ್ತಾ ಆದಿತ್ಯ ಆ ಕ್ಷಣದಲ್ಲಿ ಕವನಾಳನ್ನು ಮುಳ್ಳಿನಂತೆ ಚುಚ್ಚುತ್ತಿದ್ದ ತನ್ನ ಕೈಗಳಿಂದ ಅವಳ ಪ್ರತಿಯೊಂದು ಭಾಗವನ್ನು ವಿಚಿತ್ರವಾಗಿ ಮುಟ್ತಾ ಇದ್ದ. ಕವನಾಳ ಸೊಂಟವನ್ನು ಬಿಗಿಯಾಗಿ ಹಿಡಿದು ಅವನು ಡಿಮೋನಿಕ್ ಸ್ಮೈಲ್ ಜೊತೆ ಹೇಳ್ದ, ಅವಳ ತುಟಿಗಳನ್ನು ತನ್ನ ಕೈಯಿಂದ ಒತ್ತುತ್ತಾ, ಇಡೀ ರಾತ್ರಿ ನನ್ನೊಂದಿಗೆ ಕಳೆದ ಬೆಲೆ ಇದೇನಾ? ಆದಿತ್ಯನ ಮಾತುಗಳನ್ನು ಕೇಳಿ ಒಳಗೊಳಗೆ ಸತ್ತು ಹೋಗುತ್ತಿದ್ದ ಕವನ ಆದಿತ್ಯನ ಕೊನೆಯ ಮಾತಿನಿಂದ ತಾಳ್ಮೆ ಕಳೆದುಕೊಂಡು ಅವನ ಕೆನ್ನೆಗೆ ಬಲವಾಗಿ ಬೀಸಿ ಹೊಡೆದಳು.